ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ನಮ್ದು ಹೊಲದಂದು ವಾತಾವರಣ ಹೆಂಗಿರ್ತದಪ್ಪ ಅಂದ್ರೆ ಮುಂಜಾನೆ ಇದು ವಿಡಿಯೋ ಶೋರ್ಟ್ ತಕ ನೋಡ್ರಿ. ಇದು ನೋಡ್ರಿ ಮುಂಜಾನೆ ಸೂರ್ಯ ಹೊಂಡ್ಲಿಗತ್ತಾನ. ಯಾಕಪ್ಪ ಅಂದ್ರೆ ನೀನು ರಾತ್ರಿ ಮಳೆ ಆಗ್ಯದ, ಥೋಡೆ ಬತ್ ಮಳೆ ಆದ ಬಳಿಕ ಇದು ಹಿಂಗೆ ಕಾಣಿಸ್ಲಿತ್ತ ನೋಡ್ರಿ ವಾತಾವರಣ. ಇದು ನೋಡ್ರಿ ನಮ್ಮ ಹೊಲದ ಶೇಡ. ಇದರೊಳಗೆಲ್ಲ ನಾವು ಬಾರ್ದಾನಿ ಎಲ್ಲ ಏನಿದೆ ಇಡ್ತೀವಿ ಹೊಲದು ಸಾಹಿತ್ಯಗಳು ಮತ್ತು ಖಾತಾ ಇದೇ ಗಾಡಿ ಮೇಲೆ ನಾವು ಬಂದು ಏನ್ ಮಾಡ್ಬೇಕಂತ ನಿಯೋಜನೆ ಮಾಡ್ತೀವಿ ಹೊಲದಾಗ. ಇದು ನೋಡ್ರಿ ನಮ್ದು 2 ನಂಬರ್ ಪ್ಲಾಟ್ ಖಬ. ನಮಗೆ ಮೋಟ್ರ್ ಚಾಲು ಮಾಡೋದು ಹೇಳಿ ಮೋಟ್ರ್ ಚಾಲು ಮಾಡ್ಬೇಕಂದ್ರೆ ಇದು ನೋಡ್ರಿ ಎಲ್ಲ ರಾತ್ರಿ ಮಳೆ ಮತ್ತು ಗಾಳಿ ಬಂದು ಲೈನ್ ಫಾಲ್ಟ್ ಆಗಿವ್ರಿ. ಅದ್ರ ಸಲಕ ಮೋಟ್ರ್ ಚಾಲು ಏನು ಆಗಲಿಲ್ಲ. ಇದು ನೋಡ್ರಿ ನಮ್ದು 60 ಫುಟಿನ ಬಾಯಿ ಎಟ್ಟು ಗುಂಬದಪ್ಪ ಅಂದ್ರೆ ನೀರು ಎಟ್ಟವ. ಇದು ವಿಡಿಯೋದಾಗ ನೋಡ್ರಿ ಕಂಡಪಟ್ಟಿ ಗುಂಬವ ಥೋಡೆ. ಈಗ 4-5 ಫುಟ ಏನಂತೂ ಮಳೆ ಅಂತ ಬರಲಾಗ್ಯದ. ಇವತ್ತೇ ಚಾಲು ಆಗ್ಯದ ರೀ. ನೋಡ್ರಿ ಇಟ್ಟೆ ಕಾಣಿಸ್ತಾವ. ಅದ್ರೊಳಗೆ ಮೇಣ ಬಿ ಅವ ನೋಡ್ರಿ. ಹಿಂಗೆ ಕಾಣಿಸ್ಲಿಕ್ಕೆ ನಮ್ಮದು ಟೋಟಲಿ ವ್ಯೂ ನೋಡ್ರಿ. ಇದು 2 ನಂಬರ್ ಪ್ಲಾಟಿಗೆ ಯಾವ ಪದ್ಧತಿಲಿ ನಾವು ನಿಯೋಜನೆ ಮಾಡಿದೆವು ಇದು ವಿಡಿಯೋದಾಗ ಹೇಳ್ತೀನಿ ಬರ್ರಿ ನೋಡ್ರಿ. ಇದು ನಾವು ಇಲ್ಲಿಂದ ಖಾತ್ ಬಿಡ್ತೇವೆ ರೀ ಎಲ್ಲ ಪ್ಲಾಟ್ಗೆ. ಮತ್ತು ನೀರು ಇದೇ ಪೈಪ್ಲೈನ್ದಿಂದ ಹೋಗ್ತಾವೆ ನೋಡ್ರಿ. ಇದು ನೋಡ್ರಿ ಕ್ವಾಕ್ ಇವೆಲ್ಲ ಕ್ವಾಕ್ ಚಾಲು ಮಾಡೋದ್ ಬಳಕ ಇದು 2 ನಂಬರ್ 3 ನಂಬರ್ 4-5 ಪ್ಲಾಟ್ ಅವ್ರಿ. ಇಲ್ಲೆಲ್ಲ ಕಬ್ಬಿಗೆ ಮತ್ತು ಬದನೆಗಿಡಿಗೆ ಇಲ್ಲಿ ನೀರು ಹೋಗ್ತಾವ್ರಿ ನೋಡ್ರಿ. ಇದು ಕಬ್ಬ ನಮ್ಮದು ಕೊಡುವ ಮೂರನೇ ಬೆಳೆಯದ್ರಿ. ಕೊಡುವ ಹಂಗೆ ಯಾವ ಪದ್ಧತಿಲಿ ಹೊಡೆದಪ್ಪ ಅಂದ್ರೆ ಕಬ್ಬಂತೂ ಜಬರದಸ್ತ್ ಹೊಡೆದ ನೋಡ್ರಿ. ಹಿಂಗೆ ಕಾಣಿಸ್ಲಿಕ್ಕೆ ಪ್ಲಾಟಿನ ವ್ಯೂ. ಒಂದು ಗಡ್ಡಿದಾಗ 30-35 ಕಾಂಡಿಯವ್ರಿ ಸದ್ಯಕ್ಕೆ ನೋಡ್ರಿ. ಎಲ್ಲ ಹಿಂಗೆ ಒಳಗೆ ಫುಲ್ ಅಂತೂ ಬರ್ಚಾಗ್ಯದ. ಈಗೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ಮಳೆ ಬಂದ ಬಳಿಕ ಎಲ್ಲ ಔಷಧ ಹೊಡ್ಕೊಂಡು ತಗೋಬೇಕು ನೋಡ್ರಿ. ಇದು ಯಾವ್ದು ಹೊರೈಟಿ ಅದಂದ್ರೆ 265 ಅಂತೇಳಿ ಹೊರೈಟಿ ಅದ ರೀ. ನಮ್ಮ ಕಡೆ ಎಲ್ಲಕ್ಕಿಂತ ಹೆಚ್ಚು ಇಳುವರಿ ಇದೆ ಕೊಡ್ತೇಳಿ ಎಲ್ಲರದು ಪ್ಲಾಟ್ಗಳು ಇವೇ ಜಾಸ್ತಿ ಅವ್ರಿ ಸದ್ಯಕ್ಕೆ. ಅದು 86-0 ಸತ್ತೇಳಿ ಎಲ್ಲ ಕಮ್ಮಿ ಆಗ್ಯಾವ್ರಿ. ಮತ್ತು ನೋಡ್ರಿ ಹಿಂಗೆ ಕಾಣಿಸ್ತದೆ. ನಮ್ಗೆ ಏನು ಮಾಡತ್ತಪ್ಪ ಅಂದ್ರೆ ಇದು ನೋಡ್ರಿ 9 ನಂಬರ್ ಪ್ಲಾಟ್ ಅದ. 9 ನಂಬರ್ ಪ್ಲಾಟ್ ಅದ ಹೆಂಗೆ ಕಾಣಿಸ್ತದೆ ಅದು ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಈಗ ಮಾಡೋದೇನಪ್ಪ ಅಂದ್ರೆ ನಮ್ಮದು ಬದ್ನಿ ಗಿಡದ ಯಾವ ಪದ್ಧತಿಲಿ ನಾವು ಲಾಗಣೆ ಮಾಡಿದೆವು ಮತ್ತು ಅಡ್ಡಲ್ ಕೆಟ್ಟವ ಎಲ್ಲ ಟೋಟಲಿ ವಿಡಿಯೋದಾಗ ಹೇಳ್ತೀನಿ ರೀ. ಶೇವಡ್ ತಕ್ಕ ನೋಡ್ರಿ. ಇದು ನಮ್ಮದು ಮೈಕೋಚಾರ್ ತಳಿ ಬದ್ನಿಕಾಯಿ ಹೊರಟಿ ಬರ್ತದೆ ರೀ ನೋಡ್ರಿ. ಹಿಂಗೆ ಕಾಣಿಸ್ಲಿಕ್ಕೆ ಸದ್ಯಕ್ಕೆ ಲಾಗಣ ಆಗಿ ಒಂದು 15 ದಿನ ಆಗ್ಯದ್ರಿ. 15 ದಿನ ಆದ ಬಳಿಕ ರಾತ್ರಿ ಮಳೆ ಬಂದ ಬಳಿಕ ಈ ಪದ್ಧತಿಲಿ ಇಂಥ ಪರಿಮಾಣಿಸಿ ಹಿಡಿದ್ರೆ ಎಲ್ಲ ರಾತ್ರಿ ಗಾಳಿ ಮಳೆ ಅಂತೂ ಜಬರಸ್ತಿ ಬಂದಿದೆ ರೀ ನೋಡ್ರಿ. ನಾವು ಯಂತ್ರ ಎಟ್ಟು ಹಚ್ಚಿದಾವಪ್ಪ ಅಂದ್ರೆ ಇವು ಹಿಂಗೆ ಅಗಿಟು ಆಗಿ ಆಡಿಸ್ಬಿಟ್ಟವ್ರಿ. ಮತ್ತು ಹಿಂಗೆ ಅಡ್ಡಲ್ಕಿ ಗಟ್ಟವಪ್ಪ ಅಂದ್ರೆ ಇದು 7 ಫೂಟ್ ಅಂತಾರ ನೋಡ್ರಿ. ಯಾಕಪ್ಪ ಅಂದ್ರೆ ಬದ್ನಿಕಾಯಿ ಕಡೆ ಕೆಳಗೆ ತ್ರಾಸ ಆಗ್ತದೆ ರೀ. ಯಾಕಂದ್ರೆ ಎಲ್ಲ ಕೂಡ್ತಾವೆ. ಗಿಡ ಕೂಡಿದ ಬಳಕ ನಮಗೆ ಬದ್ನಿಕಾಯಿ ಕಡೆ ಅಡ್ಚಣೆ ಬರ್ತದೆ. ಔಷಧ ಅಂತೂ ಕುಡಿಬೇಕಂದ್ರೆ ಭಾಳ ಅಡ್ಚಣೆ ಬರ್ತದೆ ರೀ. ಇದು ಪ್ಲಾಟ್ ಎಷ್ಟು ಎಕರೆ ಅದಪ್ಪ ಅಂದ್ರೆ ಇದು 2 ಎಕರೆ ಅದ ನೋಡ್ರಿ. 2 ಎಕರೆದ ಟೋಟಲಿ ಪ್ಲಾಟ್ ಅದ. ಮತ್ತು ಇದು ಹಂಗೆ ಕಾಣಿಸ್ಲಿಕ್ಕೆ ನೋಡ್ರಿ ಅಂಥರದ್ದು. ಇದು ರಾತ್ರಿ ಮಳೆ ಬಂದ ಬಳಕ ಹಿಂಗೆಲ್ಲ ಬೋದೆಲ್ಲ ಬೈದು ಹಚ್ಚಿಗ್ಯಾವ್ರಿ. ಈಗ ಮಳೆ ಚಾಲು ಆಗ್ಯಾವ್ರಿ. ಮತ್ತು ನಾವು ಇದಕ್ಕೆ ಯಾವಾಗ ಖಾತ್ ಹಾಕಿದೇವಪ್ಪ ಅಂದ್ರೆ ಈಗ ಪೈಲ ಸ್ಟಾರ್ಟಿಗೆ ನೋಡ್ರಿ. ಈಗ ನಾವು ಇದಕ್ಕೆ ಕುರಿ ಗೊಬ್ಬರ ತಿಪ್ಪಿ ಖಾತ್ ಹಾಕಿದೇವ್ರಿ. ತಿಪ್ಪಿ ಖಾತ್ ಅದ್ರ ಸಲ್ಯಾಕಪ್ಪ ಅಂದ್ರೆ ಸದ್ಯಕ್ಕೆ ರಾಸಾಯನಿಕ ಕೆಮಿಕಲ್ ಸಿಗಲ್ಲಾಗ್ಯದ್ರಿ ಜಾಸ್ತಿ. ಅದ್ರ ಸಲ್ಯಾಕ ನಾವೆಲ್ಲ ಈ ಪದ್ಧತಿಲಿ ಹಿಂಗೆಲ್ಲ ಕುರಿ ಗೊಬ್ಬರ ಹಾಕಿಸಿಂದ್ರೆ ಇದ್ರದ್ದೆಲ್ಲ ನಿಯೋಜನೆ ಈಗ ಏನು ಮಾಡಿದಾವ ಅಂದ್ರೆ ಇದಕ್ಕೆಲ್ಲ ಬೋದ್ ಏರ್ಸ್ಕೊಂತ ತೊಂದಿದ್ದೇವ್ರಿ. ಬೋದ್ ಏರಿಸ್ಕಿಸಿಂದ್ರೆ ನಮ್ಗೆ ಏನು ಮಾಡ್ಬೇಕೇನ ಇದಕ್ಕೆಲ್ಲ ಲೆವೆಲ್ ಮಾಡಿಕಿಸಿಂದ್ರೆ ಸಫಾಯಿ ಮಾಡಿ ತೊಗೋಬೇಕ್ರಿ. ಎಕ್ದಮ್ ಹಿಂಗೆ ಗಟ್ಟಿ ಆದಂಗೆ ಕಾಣಿಸ್ಬೇಕು. ಯಾಕಂದ್ರೆ ಗಿಡಗಳು ಬೆಳಲ್ಲ. ಅದ್ರ ಸಲ್ಯಾಕ ಇದಕ್ಕೆಲ್ಲ ಬೋದ್ ಏರಿಸ್ಕಿಸಿಂದ್ರೆ ಒಳಗೆ ಖಾತ್ ಹಾಕಿ ಈ ಪದ್ಧತಿಲೆಲ್ಲ ಹಿಂಗೆ ಬೋದ್ ಏರಿಸಿ ತೊಗೊಂಡ್ ಬಳಕ ಗಿಡ ಬೆಳಲ್ಲ. ಅದ್ರ ಸಲ್ಯಾಕತ್ತೇಳಿ ನೋಡ್ರಿ ಇದೆಲ್ಲ ಖಾತ. ಇದು ಕುರಿ ಗೊಬ್ಬರ ತಿಪ್ಪಿ ಖಾತ್ ಹಾಕಿದೇವ್ರಿ. ಇದು ಪ್ಲಾಟ್ ಹೆಂಗೆ ಅನಿಸ್ತದ ಕಮೆಂಟ್ ಮಾಡಿರಿ. ಮತ್ತು ಎಲ್ಲ ರೈತರಿಗೆ ಎಲ್ಲ ಶೇರ್ ಮಾಡಿರಿ ನೋಡ್ರಿ. ಎಲ್ಲ ಹುಳಕಾಲಾಗತ್ತೆ. ಇವತ್ತು ಔಷಧ ಹೊಡಿಬೇಕಾಗ್ಯದ. ಅದ್ರ ಸಲ್ಯಾಕ ಇದು ಮತ್ತೊಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋದಾಗ ನೋಡ್ರಿ ಯಾವ್ಯಾವ ಔಷಧ ಹೊಡಿತೀವಿ ಎಲ್ಲ.